ನಾನು ಮಲಯಾಳಂ ಮಾಡ್ತಾ ಇದ್ದೀನಿ, ತಮಿಳು ಮಾಡ್ತಾ ಇದ್ದೀನಿ, ಅಲ್ಲೂ ಪಿಕ್ಚರ್ಸ್ ಹಿಟ್ಟು. ಸೊ ಒಂದು ವೇಳೆ ಪಿಕ್ಚರ್ಸ್ ಕಮ್ಮಿ ಆಯಿತು ಅಂದರೆ ಪರವಾಗಿಲ್ಲ, ನಾವು ಇದು ಮಾಡ್ಬೋದು. ಬಟ್ ಎಲ್ಲ ಲ್ಯಾಂಗ್ವೇಜು ನನಗೆ ಬೇಕು. ಬಟ್ ತೆಲುಗು ಅಷ್ಟು ಸಕ್ಸಸ್ ಆಗಲಿಲ್ಲ. ರಾಧಾ ಅಲ್ಲಿ ಸಕ್ಸಸ್ ಆಯಿತು. ಸಕ್ಸಸ್ ಆಯಿತು. ಸೊ ಎಲ್ಲ ಲ್ಯಾಂಗ್ವೇಜು ಮಾಡಬೇಕು ಅಂತ ನನಗೆ ಆಸೆ ಅಂದರು. ಆಮೇಲೆ ಅವ್ರ ಜೊತೆ ವರ್ಕ್ ಮಾಡಿದರೆ ಅದು ಅದು ಅವರು ಶೂಟಿಂಗ್ ಥರ ಇರಲ್ಲ, ಒಂದು ಏನು ಹೇಳೋದು, ಒಂದು ಜಾಲಿ ರೈಡ್ ಅಂತ ಪಿಕ್ನಿಕ್ ಶೂಟಿಂಗ್ ಫಿನಿಶ್ ಮಾಡಿಬಿಟ್ಟು, ಇಲ್ಲ ಅವ್ರ ಜೊತೆ ವರ್ಕ್ ಮಾಡಿಬಿಟ್ಟು ಶೂಟಿಂಗ್ ಹೋಗೋ ರಾಜ್ಕುಮಾರ್ ಸರ್, ಯಾರ್ದು ಶೂಟಿಂಗ್ ಅಂದ್ರೆ ಇಲ್ಲ ನೀನು ಮಾತಾಡುವಾಗಲೇ ಗೊತ್ತಾಯ್ತು ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ನೀನು ಮಾತಾಡುವಾಗಲೇ ಗೊತ್ತಾಯ್ತು ಅಂತ ಹೇಳ್ತಾರೆ ಅವರು. ಬಟ್ ರಾಜ್ಕುಮಾರ್ ಸರ್ ಮೈಲಾದ್ ನನ್ನವಾದ ಶೂಟಿಂಗ್ ಆ ಸಾಂಗ್ ಇದೆ, ಅಂಬಿ ನೋಡೋದಕ್ಕೆಲ್ಲ ಬಂದಿದ್ರು. ಅವರಿಗೆ ತುಂಬಾ ಇಷ್ಟ, ರಾಜ್ಕುಮಾರ್ ಸರ್ಗೆ ಅವರಂದ್ರೆ ತುಂಬಾ ಇಷ್ಟ ಅವರೆಲ್ಲ. ಅಂದ್ರೆ ನಾನು ಯಾಕೆ ಅಂಬರೀಷ್ ಸರ್ ಬಗ್ಗೆ ಕೇಳಿದೆ ಅಂದ್ರೆ, ಜನ ಯಾವ ಮಟ್ಟಕ್ಕೆ ಒಂದು ನಾನು ಹೇಳ್ತಿರೋದು ಸ್ಕ್ರೀನಿಂದ ಆಚೆ ಪಬ್ಲಿಕ್ ಅಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಹೇಗಿತ್ತು ಅಂದ್ರೆ, ಅಂಬರೀಷ್ ಅಂಬಿಕಾ ಮುಂದಕ್ಕೊಂದು ದಿವಸ ಅವರು ಇಬ್ರು ಮದುವೆಯಾಗಿ ಸಂಸಾರಸ್ಥರ ಆಗ್ತಾರೆ ಅನ್ನೋದು ಒಂದು ಮಾತುಗಳು ಆಚೆ ಮಾತಾಡ್ತಾ ಇದ್ರು. ಹೌದೌದು, ಇತ್ತು. ತಮ್ಮ ಪರ್ಸನಲ್ ಇದು ನನಗೇನಾದ ಐಡಿಯಾ ಇಲ್ಲ. ಅದು ಈಗ ಯಾಕೆ ಅದು ಮಾತಾಡ್ಬೇಕು ಅಂತ ಬಿಡ್ತಾ ಇದೀನಿ. ಅವ್ರು ಹೋಗಾಯ್ತು. ಹೌದು, ಅವ್ರ ಮಗನು ಈಗ ಯಂಗ್ ರಬಲ್ ಸ್ಟಾರ್ ಅವರು ಬೇರೆ ಬಂದಿದ್ದಾರೆ. ನಾನು ಅವ್ರು ಆಕ್ಟ್ ಮಾಡಿದ ಒಂದು ಪಿಕ್ಚರ್ ನಾನು ನೋಡಿದೀನಿ. ಅವ್ರ ಮಗ ಆಕ್ಟ್ ಮಾಡಿದ ಫಸ್ಟ್ ಪಿಕ್ಚರ್ ಆಕ್ಟ್ ಮಾಡಿ ನೋಡಿದೀನಿ. ವೆರಿ ಗುಡ್ ಮಿನಿಯೇಚರ್ ಆಫ್ ಅಂಬರೀಷ್. ಹೌದು, ಸೇಮ್ ವಾಯ್ಸ್, ವೆರಿ ಹ್ಯಾಂಡ್ಸಮ್, ವೆರಿ ಗುಡ್ ಲುಕಿಂಗ್ ಕಿಡ್. ಹೌದು, ಅವ್ರಿಗಿಂತ ಹೈಟ್ ಇದೆ. ವೆರಿ ಗುಡ್ ಲುಕಿಂಗ್ ಕಿಡ್ ಅಂಡ್ ವೆರಿ ಸ್ಮಾರ್ಟ್. ಅವರು ಬರ್ತಾರೆ. ನನಗೂ ಇಬ್ರು ಬಾಯ್ಸ್. ಓಕೆ. ಫಸ್ಟ್ ಸನ್, ಹಿಸ್ ನೇಮ್ ಇಸ್ ರಾಮ್ ಕೇಶವ್. ಈಸ್ ಆಲ್ಸೋ ಸೇಮ್ ಹೈಟ್, 6'1", 6'2" ಇದೆ. ಚಿಕ್ಕವನು ಋಷಿಕೇಶ್ ಅಂತ, ಅವರು ಅಮೆರಿಕನ್ನಲ್ಲಿದ್ದಾರೆ. ಅವರು ಅಮೆರಿಕದಲ್ಲಿದ್ದಾರೆ. ಮತ್ತೆ ನೀವು ಬಂದಿದ್ರಿಂದ ನಿಮ್ಮ ಸಿಸ್ಟರ್ ಚಿತ್ರರಂಗಕ್ಕೆ ಬಂದ್ರೆ ಅಥವಾ ಅವ್ರಿಗೂ ಏನಾದ್ರೂ ಆಸೆ? ಇಲ್ಲ. ಆಕ್ಚುಲಿ ಅವಳಿಗೆ ಆಸೆನೇ ಇರಲಿಲ್ಲ ಸಿನಿಮಾಗೆ ಬರಬೇಕು ಅಂತ. ಅವಳಿಗೆ ಟೀಚರ್ ಆಗಬೇಕು ಅಂತ ಆಸೆ. ನಾನು ಹೇಳಿದೆ ರಾಧಾ ಅವರಿಗೆ, ನಾನು ಯಾಕೆ ಅಂದ್ರೆ ನಾವು ತಪ್ಪು ಮಾಡೋವಾಗ ಹೊಡಿತಾರಲ್ಲ, ಅದು ರಿವೆಂಜ್ ಅಂತೆ ಅವಳಿಗೆ. ಟೀಚರ್ ಆದ್ರೆ ಅವಳು ಟೀಚರ್ ಆದ್ಮೇಲೆ ಇನ್ನೊಬ್ಬರನ್ನ ಇದು ಮಾಡ್ಬೇಕಲ್ಲ, ಅದಕ್ಕೆ ಆ ತರ ಅದು. ಬಟ್ ನಾನು ರಾಧಾ ಅಷ್ಟು ಒಳ್ಳೆ ಸ್ಟೂಡೆಂಟ್ಸ್ ಅಲ್ಲ. ಅಂದ್ರೆ SSLC ಮಾರ್ಕ್ನಲ್ಲಿ 600ಗೆ 250 ಅಂತ ಇಟ್ಕೊಳ್ಳಿ, ಜಸ್ಟ್ ಪಾಸ್. ಅಂದ್ರೆ ಬಿಕಾಸ್ ಆ ಟೈಮ್ನಲ್ಲಿ ಗ್ರೂಪ್ ಸಿಸ್ಟಮ್ ಇತ್ತು. ಇದರಲ್ಲಿ ಮಾರ್ಕ್ ಕಮ್ಮಿ ಆಗಿದ್ರೆ ಅದರಲ್ಲಿ ಜಾಸ್ತಿ ಮಾಡಿದ್ರೆ ಸಾಕು, ಡಿವೈಡ್ ಮಾಡಿ. ಈಗ ಅದಿಲ್ವಲ್ಲ, ಒಂದೊಂದಿಗೆ ಎಷ್ಟು ಬೇಕು ಅಂತ ಇದೆ. ಆ ಗ್ರೂಪ್ ಸಿಸ್ಟಮ್ ಇರೋದ್ರಿಂದ ನನಗೆ SSLC ಪ್ರೀ ಡಿಗ್ರಿ ಎಲ್ಲ ನಾನು ಓಕೆ. ಇಲ್ಲಾಂದ್ರೆ ಈಗಲೂ 8th or 9th ಫೇಲ್ ಆಗೇ ಇರಬೇಕು. ಒಳ್ಳೆ ಸ್ಟೂಡೆಂಟ್ ಅಲ್ಲ. ದೆನ್ ಅಗೇನ್ ಸಿನಿಮಾ ನನ್ನ ಲೈಫ್ ಅಂತ, ಜೀವನ ಪೂರ್ತಿ ಸಿನಿಮಾ. ಬಟ್ ತಂದೆ ತಾಯಿ ಇದಕ್ಕೆ ಸಿನಿಮಾದಲ್ಲಿ ಏನಾದ್ರು ಇದ್ರ? ಇಲ್ಲ. ಅಪ್ಪ ಅಮ್ಮ ಇಬ್ರು ಪಾಲಿಟಿಕ್ಸ್ ನಲ್ಲಿದ್ದು. ಓಕೆ. ಸೊ ಅವ್ರಿಗೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಬಟ್ ಇಬ್ರು ಕಲಾವಿದ. ಬಿಕಾಸ್ ದೇ ಎನ್ಕರೇಜ್ ಅಂದ್ರೆ ಆಕ್ಟಿಂಗ್. ಈಗ ಸ್ಕೂಲಿನಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್, ಆಕ್ಟಿಂಗ್ ಕಾಂಪಿಟೇಷನ್, ಮೋನೋ ಆಕ್ಟ್, ಮಿಮಿಕ್ರಿ ಎಲ್ಲ ನಾನು ಮಾಡ್ತೀನಿ. ಏಕಾಂಗಿ ಇದೆಲ್ಲ ಮಾಡ್ತೀನಿ. ರೈಟಿಂಗ್, ಪೊಯಮ್, ಸಾಂಗ್, ಸ್ಟೋರಿ, ಡ್ರಾಮಾ, ಸೋಲೋ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್. ಸ್ಪೋರ್ಟ್ಸ್ ಮಾತ್ರ ನನ್ನಿಂದ ಆಗಲ್ಲ. ನನಗೆ ಗೊತ್ತಿರೋ ಒಂದೇ ಒಂದು ಸ್ಪೋರ್ಟ್, ಊಟ, ನಿದ್ರೆ ಅಷ್ಟೇ, ಬೇರೆ ಏನು ಗೊತ್ತಿಲ್ಲ. ಸೊ ಆರ್ಟ್ಸ್ ಯಾವ ಗ್ರೂಪ್, ಮೋನೋ ಆಕ್ಟು, ಮಿಮಿಕ್ರಿ ಎಲ್ಲ. ಬಟ್ ಅದರೆಲ್ಲ ಅಪ್ಪನೂ ಸೇರಿ, ಅಮ್ಮಮ್ಮ ಇದ್ದಾರೆ, ಅವರು ಎನ್ಕರೇಜ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ನಾನು, ಅದಾದ್ಮೇಲೆ ರಾಧಾ ಆಕ್ಟ್ ಮಾಡೋದಕ್ಕೆ ಅವರಿಗೆ ಇಂಟ್ರೆಸ್ಟೇ ಇರಲಿಲ್ಲ. ನೋಡೋಕೆ ಬಂದಿದ್ದು ನನ್ನ ಸೆಕೆಂಡ್ ಸಿಸ್ಟರ್ನ, ನೋಡಿದ್ದು ರಾಧಾನ. ಓಕೆ. ನೀವು ಎಷ್ಟು ಜನ ಸಿಸ್ಟರ್ಸ್? ನಾವು ಟೋಟಲ್ 5. ಇಲ್ಲ, ಅಂಬಿಕಾ, ಮಲ್ಲಿಕಾ, ಉದಯ್ ಚಂದ್ರಿಕಾ, ಅರ್ಜುನ್, ಮಲ್ಲಿಕಾರ್ಜುನನ್, ಸುರೇಶ್. ಅದರಲ್ಲಿ ಉದಯ್ ಚಂದ್ರಿಕಾ ಬಿಕಾಸ್ ಅವರು ಡೈರೆಕ್ಟರ್ ಭಾರದ್ರಾಜ್ ಅವರ ಹೀರೋಯಿನ್ಗೆಲ್ಲ 6ನಲ್ಲಿ ಸ್ಟಾರ್ಟ್ ಮಾಡೋ ಹೆಸರಾಗ್ತಾರೆ. ರಾಧಾ ಆಯ್ತು. ಓಕೆ. ಅವರು ಈಗ ಉದಯ್ ಚಂದ್ರಿಕಾ, ಶಿ ಹಸ್ ಬಿಕಮ್ ರಾಧಾ. ಬಟ್ ರಾಧಾ ಮೇಡಮ್ ಬಗ್ಗೆ ಹೇಳಬೇಕು ಅಂದ್ರೆ ಚಿರಂಜೀವಿ ರಾಧಾ ಗುಡ್ ಪೇರ್ ಇನ್ ತೆಲುಗು ಫಿಲ್ಮ್. ಮೋರ್ ದನ್ 30 ಫಿಲ್ಮ್ಸ್ ಏನೋ ಮಾಡಿದ್ದಾರೆ. ಡ್ಯಾನ್ಸ್ ಅಂದ್ರೆ ಚಿರಂಜೀವಿ ರಾಧಾ. ಚಿರಂಜೀವಿ ರಾಧಾ. ಅವಳು ತಮಿಳ್ ಅಂಡ್ ತೆಲುಗು ಕಾನ್ಸಂಟ್ರೇಟ್ ಮಾಡಿದ್ರು. ಕನ್ನಡ ಭಯ ಲ್ಯಾಂಗ್ವೇಜ್, ಅಯ್ಯೋ ನನಗೆ ಬೇಡ ಅಂತಾರೆ. ಮಾಡಿದ್ರು, 1000 ಸುಳ್ಳು ಮಾಡಿದ್ರು. ಆಮೇಲೆ ನಾನು ತಮಿಳ್ನಲ್ಲಿ ಮಾಡಿದ ಕರ್ಪೂರ ದೀಪಂ, ಸೌಭಾಗ್ಯ ಲಕ್ಷ್ಮಿ ಅಂತ ಕನ್ನಡದಲ್ಲಿ ಅವರು ಮಾಡಿದ್ರು. ಅದು ವಿಷ್ಣು ಸರ್ ಮಾಡಿದ್ರು.
ಯಾಗಮ್ಮ ನೀನು ಆ ಲ್ಯಾಂಗ್ವೇಜ್ ಮಾತಾಡ್ತಾ ಇದೀಯ, ನನಗೆ ಒಂದೊಂದು ಲ್ಯಾಂಗ್ವೇಜ್ ಕೊಡು, ಒಂದೊಂದು ಡೈಲಾಗ್ಸ್ ಕೊಡುವಾಗಲೂ ಹಾರ್ಟ್ ಅಟ್ಯಾಕ್ ಬರ್ತಾ. ಅವಳಿಗೆ ತುಂಬಾ ಭಯ ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ, ತುಂಬಾ ಭಯ, ಹೇಳಕ್ಕಾಗಲ್ಲ ಅಂತ. ಒಂದು ಏನಂದ್ರೆ ಅಕ್ಕ ತಂಗಿ ಇಬ್ರು ದುಡ್ದಿದ್ದು ದುಡ್ಡನ್ನ ಒಂದು ಸ್ಟುಡಿಯೋ ಮಾಡಿರ್ತೀವಿ. ಹೌದು, ಮದ್ರಾಸ್ನಲ್ಲಿ. ಆ ಸ್ಟುಡಿಯೋ ಹೆಸರು ARS, ಅಂಬಿಕಾ ರಾಧಾ ಅಂಡ್ ಸರಸ್ವತಿ, ಅಮ್ಮ ಹೆಸರು. ಹೇಗೆ ನಡೀತಿದೆ? ಇನ್ನೂ ಏನಾದ್ರು ಸೊ ಆ ಸ್ಟುಡಿಯೋಸ್ ನಲ್ಲಿ ಏನೇನಿದೆ ಮೇಡಮ್? ಅದು ಎಲ್ಲ ಸೆಟ್ ಫ್ರಂಟ್ ಪೋರ್ಷನ್ ಇರುತ್ತೆ. ಓಕೆ. ಅಲ್ಲಿ ಹೋದ್ರೆ ನೀವು ವಿಲೇಜ್ ಮಾಡಬಹುದು, ವಿಲೇಜ್ ಸ್ಟ್ರೀಟ್, ಆಮೇಲೆ ವಿಲೇಜ್ ನಲ್ಲಿ ಒಂದು ಆಲಮರ ಇರುತ್ತೆ ನೋಡಿ, ಅಶ್ವತ್ಥ ಕಟ್ಟೆ, ಪಂಚಾಯತ್ ಸೀನು, ಗಾರ್ಡನ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಹಾಸ್ಪಿಟಲ್ ಇದೆ. ವೆರಿ ಸೂಪರ್ ಮೇಡಮ್. ಅಟ್ಲೀಸ್ಟ್ ಚಿತ್ರರಂಗದಲ್ಲಿ ದುಡ್ದಿದ್ದ ದುಡ್ಡನ್ನ ಚಿತ್ರರಂಗಕ್ಕೆ ಸಮರ್ಪಣೆ ಮಾಡಿ ಅಟ್ಲೀಸ್ಟ್ ಮಿಕ್ನಾದ ಮುಂದಕ್ಕೆ ಬರುವಂತ ಜನರೇಷನ್ಗೆ ಶೂಟಿಂಗ್ ಸ್ಪಾಟ್ ಮಾಡ್ಕೊಟ್ಟಿದ್ದೀರಾ. ಅಂಡ್ ಆ ಸ್ಟುಡಿಯೋ ಇರೋವರೆಗೂ ಅಕ್ಕ ತಂಗಿರ ಹೆಸರು MGR ಬಂದು ಓಪನ್ ಮಾಡಿದ್ರು. ಸೂಪರ್ ಮೇಡಮ್. ಕಮಲ್ ಸರ್ ಜೊತೆ ಎಷ್ಟು ಪಿಕ್ಚರ್ ಮಾಡಿದ್ರಿ ತಾವು? ಮೋರ್ ದ್ಯಾನ್ 5-6 ಫಿಲ್ಮ್ಸ್ ಮಾಡಿದ್ದೀನಿ, ಎಲ್ಲ ಹಿಟ್ ಫಿಲ್ಮ್ಸ್. ಬಟ್ ನಾನು ತಮಿಳ್ ಫೀಲ್ಡ್ಗೆ ಬರೋದಕ್ಕೆ ಅವರೊಂದು ದೊಡ್ಡ ಹೆಲ್ಪ್. ಬಿಕಾಸ್ ಅವರು ಒಂದು ಟೈಮ್ನಲ್ಲಿ ಮಲಯಾಳಂ ಫೀಲ್ಡ್ನಲ್ಲಿ ಸೂಪರ್ ಸ್ಟಾರ್. ಅವರು ಮಲಯಾಳಂ ಫೀಲ್ಡ್ನಲ್ಲಿ ಯಂಗ್ ಇರುವ, ಅವರು ಶೂಟಿಂಗ್ ನೋಡೋದಕ್ಕೆಲ್ಲ ನಾನು ಹೋಗಿದ್ದೀನಿ. ಒಂದು ಎಕ್ಸಾಮ್ ಫಿನಿಶ್ ಮಾಡಿಬಿಟ್ಟು ಅವರ ಆಲಪಿ ಉದಯ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇದ್ದು. ಅಲ್ಲಿ ಹೋಗುವಾಗ ಅವರೊಂದು ಪಿಕ್ಚರ್ ಮಾಡ್ತಾ ಇದ್ರು. ಪಿಕ್ಚರ್ ಹೆಸರು ಕಾತ್ತಿರಿದ ನಿಮಿಷ, ವೆಯ್ಟ್ ಮಾಡಿದ ಆ ಒಂದು ಗಳಿಗೆ ಅನ್ನೋ ಮೀನಿಂಗ್. ಸೊ ಆ ಶೂಟಿಂಗ್ ನೋಡ್ತಾ ಇರೋವಾಗ ಹಿಂಗೆ ನೋಡ್ತಾ ಇದ್ದು, ಹಿಂಗೆ ಇಲ್ಲಿ ಬಾ ಅಂದರು. ಸೊ ನಾನು ಹೋದೆ. ಆ್ಯಕ್ಟ್ ಮಾಡ್ತಾ ಇದೆಯಾ? ಇಲ್ಲ, ಶೂಟಿಂಗ್ ನೋಡೋದಕ್ಕೆ ಬಂದಿದ್ದೀನಿ, ಆ್ಯಕ್ಟ್ ಮಾಡು, ಬಾ ಸಿನಿಮಾದಲ್ಲಿ ಬಾ, ತಮಿಳ್ ಫೀಲ್ಡಿಗೆ ಬಾ, ನಾನು ಹೆಲ್ಪ್ ಮಾಡ್ತೇನೆ ಅಂದರು. ಅವರೇ ನನ್ನ ಹೆಸರು ಪ್ರೇಮಾಭಿಷೇಕಂ, ವಾಳ್ವೆ ಮಾಯಂ ರಿಮೇಕ್, ಅದು ಇದಕ್ಕೆಲ್ಲ ರೆಕಮೆಂಡ್ ಮಾಡಿದ್ದು. ನೀವು ಒಳಗೆ ಮೈಮಲ್ಲಿ ಆಕ್ಟ್ ಮಾಡಿದ್ದ? ಅದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಶ್ರೀದೇವಿ ಮೈನ್ ಕ್ಯಾರೆಕ್ಟರ್. ಹೌದು. ಆದ್ರೆ ಅವರು ಹೆಣ್ಣು ನೋಡೋಕ್ಕೆ ಬರುವಾಗ ನನ್ನನ್ನು ನೋಡಿಬಿಟ್ಟು ಶ್ರೀದೇವಿ ಫೇಸ್ ಅಂತ ಓಕೆ ಮಾಡಿಬಿಟ್ಟು ಆಮೇಲೆ ಆಗಲ್ಲ ಅಂತಾರಲ್ಲ, ಆ ಕ್ಯಾರೆಕ್ಟರ್ ಮಾಡಿ. ಕರ್ನಾಟಕದಿಂದ ಹೋಗಿ ಇವತ್ತಿಗೆ ತಮಿಳುನಾಡಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಜೊತೆ ಎಷ್ಟು ಪಿಕ್ಚರ್ ಆಕ್ಟ್ ಮಾಡಿದ್ದೀರಾ? ಅವರ ಜೊತೆಯಲ್ಲೂ ಆಕ್ಟ್ ಮಾಡಿದ ಪಿಕ್ಚರ್ ಎಲ್ಲ ಹಿಟ್ ಫಿಲ್ಮ್ಸ್. ಬಂದ ಆ ಟೀನೇಜ್ ಟೈಮ್ನಲ್ಲೇ ಓಲ್ಡ್ ಗೆಟಪ್ ಮಾಡಿ ಎಂಗೆಯು ಕೇಟಕೂರಲ್ಲಿ ಅವಾರ್ಡ್ ಕೂಡ ಬಂತು ನನಗೆ. ನಾನು ರಾಧಾ ಅದರಲ್ಲಿ ಆಕ್ಟ್ ಮಾಡಿದ್ದೀನಿ. ರಜನಿ ಅವರು ಹಸ್ಬೆಂಡ್ ಕ್ಯಾರೆಕ್ಟ್ರು, ಮೀನಾ ಮೇಡಮ್ ಅವರು ಮಗಳ ಕ್ಯಾರೆಕ್ಟರ್ ಮಾಡಿದ್ರು. ಮತ್ತೆ ತಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನುಭವಗಳು ಅಂದ್ರೆ ನಾನು ಹೇಳ್ತಿರೋದು ಏನಂದ್ರೆ ಮೆಮೊರಿನಲ್ಲೇ ಉಳಿದಿರುತ್ತೆ ನೋಡಿ. ನಿಮ್ಗೆ ಯಾವಾಗಲೇ ಒಂದು ಡೈಲಾಗ್ ಹೇಳಿದ್ರಿ, ಅಂಟಿಲ್ ನನ್ನ ಡೆತ್ ನಾನು ಯಾವತ್ತೂ ಕೆಲವು ಮನುಷ್ಯಗಳನ್ನ ಮೀಟ್ ಮಾಡಿದ್ದೀನಿ. ಆ ತರದ್ದು ಅಂಬರೀಷ್ ಅವರು ತುಂಬಾ ಜನಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ರು. ನಮ್ಮ ಕಿಚ್ಚ ಅವರ ಅಪ್ಪ, ಅವರ ಪರಿಚಯ. ಆಮೇಲೆ ಚಿಕ್ಕಮಂಗ್ಳೂರ್ನಲ್ಲಿ ಕೆಲವು ಜನಗಳು, ವುಡ್ ಸೈಡ್ ಹೋಟೆಲ್, ಅಪ್ಪಾಜಿ ನಾಯಿ, ಕೆಲವು ಮನುಷ್ಯರು, ತುಂಬಾ ಒಳ್ಳೆ ಮನುಷ್ಯರು ನನ್ನ ಮೀಟ್ ಮಾಡಿ. ಅಂಬರೀಷ್ ಸರ್ ಅವ್ರಿಗೆ ಏನಂದ್ರೆ ಫ್ರೆಂಡ್ಸ್ ತುಂಬಾ ದೊಡ್ಡ ಸರ್ಕಲ್, ಅವ್ರದ್ದು ದೊಡ್ಡ ಸರ್ಕಲ್, ಎಲ್ಲರೂ ಪರಿಚಯ. ನನ್ನ ಪ್ರಕಾರ ಇನ್ನು ಮತ್ತೆ ಆತರ ಯಾರು ಸರ್ಕಲ್ ಡೆವಲಪ್ ಮಾಡ್ಕೊಳ್ಳಲ್ಲ, ಸಾಧ್ಯನೇ ಇಲ್ಲ. ಇಲ್ಲ ಅವರಿಗಿರೋ ಫ್ರೆಂಡ್ಸ್ ಯಾರಿಗೂ ಇಲ್ಲ ಇಂಡಸ್ಟ್ರಿನಲ್ಲಿ, ಯಾರಿಗೂ. ಯಾಕೆಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಪರಿಪೂರ್ಣವಾದ ನಾಯಕ ನಟರೆಲ್ಲ ಆತನಿಗೆ ಸ್ನೇಹಿತರು. ಹೌದು. ಆಮೇಲೆ ಇನ್ನೊಂದು ವಿಷಯ, ಅವರ ಬಗ್ಗೆ ಯಾರ ಜೊತೆ, ಶ್ರೀನಾಥ್ ಅವ್ರ ಜೊತೆ, ಇಲ್ಲ ಅಂದ್ರೆ ವಿಷ್ಣುವರ್ಧನ್, ಅನಂತನಾಗ್, ಶಂಕರ್ನಾಗ್, ಪ್ರಭಾಕರ್, ರಾಜ್ಕುಮಾರ್ ಸರ್ ಮಾತಾಡುವಾಗೆಲ್ಲ ಅವ್ರ ಬಗ್ಗೆ ಎಲ್ರಿಗೂ ಒಂದೇ ಮಾತು, ಜಮ್ ಆಫ್ ಅ ಪರ್ಸನ್, ಸ್ವೀಟ್ ಹಾರ್ಟ್ ಅಂತಾರೆ. ಎಲ್ರು ಅವ್ರ ಬಗ್ಗೆ ಒಂದೇ ಡೈಲಾಗ್ ಹೇಳ್ತಾರೆ, ಅದೇ ಆಶ್ಚರ್ಯ. ರಾಜ್ಕುಮಾರ್ ಸರ್ ಅಂತ ಅವರ ಬಗ್ಗೆ ಅಂಬಿನಾ ಹೌದಾ ಅಂತಾರೆ, ಅಷ್ಟು ಪ್ರೀತಿ. ಅವರು ಶ್ರೀನಾಥ್ ಅವ್ರ ಜೊತೆ ಮಾತಾಡುವಾಗ ಅಂಬಿನಾ ಮರಿ ಅವರ ದಿಗ್ವಿಜಯ ನಾವು ಆಕ್ಟ್ ಮಾಡಿದ್ವಿ, ಅವ್ರ ಓನ್ ಪ್ರೊಡಕ್ಷನ್ ಅದು ಇದೆಲ್ಲ. ಸೊ ಅವ್ರ ಬಗ್ಗೆ ತುಂಬಾ ಜನಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಫ್ರೆಂಡ್ಶಿಪ್ ಸಿಕ್ಕಿದ್ರು. ಕಿಚ್ಚ ಅಪ್ಪ ಅವರೆಲ್ಲ ಮೀಟ್ ಮಾಡಿದವ್ರಂತಾನೆ. ದಿಗ್ವಿಜಯನಲ್ಲಿ ತಮ್ಮದು ಎರಡು ಪಾತ್ರ ಇತ್ತು. ಒಂದು ಪ್ರೆಸ್ ರಿಪೋರ್ಟರ್, ಇನ್ನೊಂದು ಬ್ಲೈಂಡ್ ಗರ್ಲ್, ಅವಳ ಸಿಸ್ಟರ್. ಸೊ ಅದರಲ್ಲಿ ಆ ಗೋಸ್ಟ್ ಇಂಪ್ಯಾಕ್ಟ್ ಆದಾಗ ತಮ್ಮ ರೆಬಲ್ಲು ಮತ್ತೆ ಆಕ್ಷನ್ ಪೋರ್ಷನ್ಸ್ ಎಲ್ಲ ಮಾಡಿದ್ರು. ಏನ್ ಎಕ್ಸ್ಪೀರಿಯನ್ಸ್ ಇತ್ತು ಅದರಲ್ಲಿ? ಆಕ್ಚುಲಿ ಟ್ವಿನ್ಸ್ ಇರ್ಲಿಲ್ಲ, ಸೋಮಣ್ಣ ಡೈರೆಕ್ಟರ್. ಹೌದು. ಸರಿ, ನಾನು ಸುಮ್ಮನೆ ಇರಬೇಕಾಗಿತ್ತಲ್ಲ. ಅವರು ಅಮ್ಮ ನನಗೆ ಡೇಟ್ ಕೊಡು, ಸರಿ ಓಕೆ. 2 ಸಿಸ್ಟರ್ಸ್ ಕ್ಯಾರೆಕ್ಟ್ರು, ಇನ್ನೊಂದು ಕ್ಯಾರೆಕ್ಟ್ರ್ ಯಾರು ಮಾಡೋದು ಅದೇ ಯೋಚನೆ ಮಾಡ್ತಾನೆ. ನಿನ್ನ ತಂಗಿ ಮಾಡಿದರೆ ಚೆನ್ನಾಗಿರುತ್ತೆ. ಅವಳು ತೆಲುಗುನಲ್ಲಿ ಬಿಸ್ಸಿಂಗ್,
ಬಾಯಿ ಇಟ್ಕೊಂಡು ಸುಮ್ಮನೆ ಇರಬೇಕಲ್ಲ. ನಾನು ಇಲ್ಲಣ್ಣ ಡುವೆಲ್ ಡೋರ್ ಮಾಡಿ ನಾನು ಸುಮ್ಮನೆ ಹೇಳಿದೆ. ಅದು ಸೂಪರ್ ಕಾನ್ಸೆಪ್ಟ್ ಆಯ್ತಾ ಪಿಕ್ಚರ್ಗೆ? ಸುಮ್ಮನೆ ಹೇಳಿದೆ. ಒಡನೆ ಶ್ರೀನಾಥ್ ಅವರು ಐಡಿಯಾ ಚೆನ್ನಾಗಿದೆ ಅಂತರು. ನಾನೆಲ್ಲ ಅಪ್ಪ ನನಗೆ ಆಲ್ರೆಡಿ ಡೇಟ್ ಇಲ್ಲ, ಇದರಲ್ಲಿ ಡುವೆಲ್ ಕ್ಯಾರೆಕ್ಟರ್, ನೀವು ಜಸ್ಟ್ ಇಮ್ಯಾಜಿನ್. ಆಗ ಯಾಕಮ್ಮ ಅಂದ್ರು. ನಾನು ಅಣ್ಣ ನಾನು ಹೇಳಿದ್ದನ್ನ ನೀವು ಮರ್ತು ಬಿಡಿ. ಇಲ್ಲ 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 ಐಡಿಯಾ ಚೆನ್ನಾಗಿದೆ ಅಂತ. ನಾನು ಯಾಕೆ ಇನ್ನೊಂದು ಹೀರೋಯಿನ್ ಜೊತೆ ಹೋಗಿ ರಿಕ್ವೆಸ್ಟ್ ಮಾಡಬೇಕು, ನೀನೇ ಮಾಡು, ಡುವೆಲ್ ರೋಲ್ ಚೆನ್ನಾಗಿರುತ್ತೆ, ಆ ಲುಕ್ ಮಾತ್ರ ಇದು ಗ್ಲಾಸ್ ಇದು ಮಾತ್ರ ಇದು ಮಾಡಿದ್ರೆ ಸಾಕು ಅಂತ. ಆ ಫಿಲ್ಮ್ಗೋಸ್ಕರ ಲೂಣಾ ಎಲ್ಲ ಅಯ್ಯೋ ಲೂಣಾ ಮೇಲೆ ಆ ಸಾಂಗ್ ಎಲ್ಲ ಮಡ್ರಾಸ್ನಲ್ಲಿ ಅದೇ ನಾನಾಗೇ ಪ್ರಾಬ್ಲಮ್ ನಲ್ಲಿ ಸಿಕ್ಕಿ ಅವ್ರಿಗೆ ಹೇಳ್ಬಿಟ್ಟು ಅದನ್ನ ನೋಡಿದ್ರೆ ಒಂದು ಕ್ಯಾರೆಕ್ಟರ್ ಲೂಣಾದಲ್ಲಿ ಬರಬೇಕು, ಲೂಣಾ ಮೇಲೆ ಅಂತ ಸಾಂಗ್ ಬೇರೆ ಹಾಕಿದ್ದೀನಿ, ಸೊ ನೀನು ಲೂಣಾ ಓಡಿಸ್ಬೇಕು ಅಂತ ಮಡ್ರಾಸ್ನಲ್ಲಿ ಆಲ್ರೆಡಿ 3 ಶಿಫ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬೆಳಗ್ಗೆ 5:30 ಎದ್ಬಿಟ್ಟು ಲೂಣಾ ಪ್ರಾಕ್ಟೀಸಿಂಗ್, ಲೂಣಾ ಪ್ರಾಕ್ಟೀಸ್ MG ರೋಡ್ನೆಲ್ಲ ನಾನು ಡ್ರೈವ್ ಮಾಡಿದ್ದೀನಿ. ಲೂಣಾ ಚೆನ್ನಾಗಿತ್ತು. ಫಸ್ಟ್ ಡೇ ಶೂಟಿಂಗ್ ಪ್ಯಾಲೇಸ್ ಒಳಗೆ, ಶೂಟಿಂಗ್ ಫಿನಿಶ್ ಆಗಿ ಬ್ರೇಕ್ ಬದಲಾಗಿ ಆಕ್ಸಿಲೇಟರ್ ಕೊಟ್ಬಿಟ್ಟು ಹೋಗಿ ಆಕ್ಸಿಡೆಂಟ್ ಆಯ್ತು. ಫಸ್ಟ್ ಡೇ ಶೂಟಿಂಗ್ ಒಂದು 3-4 ಟೈಮ್ಸ್ ಕೆಳಗೆ ಬಿದ್ದೆ, ಆಮೇಲೆ ಸರಿ ಆಗುತ್ತೆ. ಬಟ್ ಆ ಪಿಕ್ಚರ್ ತುಂಬಾ ದೊಡ್ಡ ಹಿಟ್ ಪಿಕ್ಚರ್, ದೊಡ್ಡ ಹಿಟ್ಟು. ಆ ಟೈಮ್ನಲ್ಲೇ ಅಣ್ಣ ಸೋಮಣ್ಣ ಹೋದ್ರು. ಹೌದು, ಆ ಪಿಕ್ಚರ್ ರಿಕಾರ್ಡಿಂಗ್ ಟೈಮ್ನಲ್ಲಿ ಚೆನ್ನೈನಲ್ಲಿ ನಾನು ಅವತ್ತಿನ ದಿವಸ ಮಡ್ರಾಸಲ್ಲಿ. ಹೌದು, ಅದು ತುಂಬಾ ಅವರು ಹಾಸ್ಪಿಟಲ್ನಲ್ಲಿ ನಾನು ಹೋಗಿ ತುಂಬಾ ಹೆಲ್ಪ್ ಎಲ್ಲ ಮಾಡಿದ್ದೇನೆ. ಅದು ಟೋಟ್ಲಿ ಕನ್ನಡ ಫೀಲ್ಡ್ನಲ್ಲಿ ವರ್ಕ್ ಮಾಡುವಾಗ ಒಂದು ಫ್ಯಾಮಿಲಿ ಒಂದು ಫೀಲ್ ಇತ್ತು ಆಗ ನನಗೆ. ಎಲ್ಲರೂ ತುಂಬ ಕ್ಲೋಸ್, ಎಲ್ಲರೂ ತುಂಬ ಕ್ಲೋಸ್. ನನಗೆ ಇಷ್ಟ, ಇಲ್ಲಿ ಇರೋದು ಇಷ್ಟ. ಕಾರಣಗಳು ಬೇರೆ ಏನೇ ಇರ್ಬೋದು, ಬಟ್ ನನಗೆ ಇಲ್ಲಿ ಇರೋದು ತುಂಬ ಇಷ್ಟ. ಸೊ ಅದಕ್ಕೆ ಟೋಟಲಿ ಐ ವಾಸ್ ವೆರಿ ಹ್ಯಾಪಿ. ಇಲ್ಲಿ ವರ್ಕ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ, ತುಂಬ ಇಷ್ಟ. ಸೊ ಹಿಂದೆ ತಾವು ವರ್ಕ್ ಮಾಡ್ತಾ ಇದ್ದಂಥ ಚಿತ್ರರಂಗಕ್ಕೂ ಇವತ್ತಿರೋ ಚಿತ್ರರಂಗಕ್ಕೂ ಏನು ಡಿಫ್ರೆನ್ಸ್ ಕಾಣ್ತಾ ಇದ್ದೀರಾ?